ಸೂರ್ಯೋದಯದ ಹೊತ್ತಿಗೆ ಯೋಗಾಸನಾದಿಗಳನ್ನು ಮಾಡಿ, ನಮ್ಮ ನಿತ್ಯ ಸಂಧ್ಯಾ ವಂದನಾದಿ ವಿಧಿಗಳೇನೆಲ್ಲ ಮಾಡಿ, ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಆದಮೇಲೆ 10 ಗಂಟೆ ಅಂದರೆ ಪೂರ್ವಾಹ್ನ ಅಪರಾಹ್ನ ಆಗಿರಬಾರ್ದು, ಸೂರ್ಯ ನೆತ್ತಿಗೆ ಬಂದಿರಬಾರ್ದು, ಪೂರ್ವದಲ್ಲಿ ಮಾಧ್ಯಾಹ್ನಿಕ ಮಾಡಿ ಏನಾದ್ರು ಮನೆ ಕೆಲಸ ಅದೆಲ್ಲ ಇದೆಲ್ಲ ಮುಗಿಸ್ಬಿಟ್ಟು ಅಚ್ಚುಕಟ್ಟಾಗಿ ಊಟ ಮಾಡೋದು. 10ರಿಂದ 11-11:30 ಒಳಗೆ ಒಂದು ಫುಲ್ ಸ್ಕ್ವೇರ್ ಮೀಲ್. ಅದರಲ್ಲಿ ಪಂಚಭಕ್ಷ್ಯ ಪರಮಾನ್ನ, ಪ್ರತಿದಿನವೂ ಭಕ್ಷ್ಯ ಇರಬೇಕು ಅಂತಿಲ್ಲ, ಆದರೆ ಇವಾಗ ಸ್ವಲ್ಪ ಚಿತ್ರಾನ್ನ, ಕಲಸಿದ ಅನ್ನಗಳು, ಪುಳಿಯೋಗರೆ, ಚಿತ್ರಾನ್ನ ಅಂಥದ್ದು, ಆಮೇಲೆ ಮುಖ್ಯವಾದ ಅನ್ನ, ಹುಳಿ ಸಾರು, ಕೂಟು ಗೀಟು, ಮಜ್ಜಿಗೆ ಹುಳಿ ಅಂಥದ್ದು, ಪಲ್ಯಗಳು, ಕೋಸಂಬರಿಗಳು, ಅದೆಲ್ಲ ಇದು ಸ್ಯಾಲೆಡ್ಸ್ ಥರ. ಸೊ ಫ್ರೆಶ್ ಫುಡ್ ಸ್ಯಾಲೆಡ್ಸ್ ಥರ, ಕೋಸಂಬರಿ ಇತ್ಯಾದಿ, ಹಣ್ಣು, ರಸಾಯನ ಇಂಥದ್ದು ಇತ್ತು. ಆಮೇಲೆ ಭಕ್ಷ್ಯಗಳು ಅಂದರೆ ಸ್ವೀಟ್ಸು, ಬರ್ಫಿನೋ, ಲಡ್ಡುನೋ, ಪಾಯಸನೋ ಏನೋ ಅಂಥದ್ದು. ಸೊ ಪಂಚಭಕ್ಷ್ಯಗಳು 5 ಥರ. ಆಮೇಲೆ ಭರ್ಜಿಗಳು ಅಂದರೆ ಹಪ್ಪಳ, ಸಂಡಿಗೆ ಅಂಥದ್ದು. ಇದಿಷ್ಟು ಒಂದಿರುತ್ತೆ. ಅದ್ರಲ್ಲಿ ಷಡ್ರಸಗಳಿರ್ಬೇಕು. ತಿಕ್ತ, ಆಮ್ಲ, ಲವಣ, ಮಧುರ, ಕಟು, ಕಷಾಯ. ತಿಕ್ತ ಅಂದ್ರೆ ಕಹಿ, ಆಮ್ಲ ಅಂದ್ರೆ ಹುಳಿ, ಮಧುರ ಅಂದ್ರೆ ಸಿಹಿ, ಕಟು ಅಂದ್ರೆ ಖಾರ, ಆಮೇಲೆ ತಿಕ್ತ, ಆಮ್ಲ, ಲವಣ ಅಂದ್ರೆ ಉಪ್ಪು, ಆಮೇಲೆ ಕಟು ಅಂದ್ರೆ ಒಂಥರ ಖಾರ, ಕಷಾಯ ಅಂದ್ರೆ ಒಂಥರ ಒಗರು, ಕಹಿಯ ಒಂದು ರುಚಿ. ಈ 6 ರುಚಿಗಳು ಷಡ್ರಸೋಪೇತವಾದ ಭೋಜನ ಇರ್ಬೇಕು ಅಂತ. ಆಮೇಲೆ ಇದನ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಬಿಡ್ಬೇಕು. ಸೊ ದೊಡ್ಡ ಸಮಾರಂಭ, ಪ್ರತಿದಿನವೂ ಮಾಡ್ಕೊಂಡು ತಿನ್ನೋದು. ಆಮೇಲೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಅವ್ರವ್ರ ಕೊಟ್ಟೋಗ್ತಾರೆ. ಸೂರ್ಯಾಸ್ತಕ್ಕಿಂತ ಮುಂಚೆ, ಸಂಧ್ಯಾ ವಂದನಾದಿಗಳನ್ನ ಮಾಡುವ ಮುಂಚೆ, ಸ್ವಲ್ಪ ಮುಂಚೆ ಅಥವಾ ಆ ಸಮಯದಲ್ಲೋ ಅದಾದ್ಮೇಲೋ ಏನೋ, ಒಟ್ಟಿನಲ್ಲಿ ಸೂರ್ಯಾಸ್ತ ಆಗಿರ್ಬಾರ್ದು. ಸೂರ್ಯ ಮುಳುಗೋ ಮುಂಚೆ ಒಂದು ತಿಂಡಿ ಬೇಕಾದ್ರೆ, ವಯಸ್ಸಾದವರು ಅಥವಾ ಅಸಿಡಿಟಿ ಇರೋರು, ಹಸುವೆ ಜಾಸ್ತಿ ಇರೋರು, ಅವ್ರಿಗೆ ಬೇಕಾದ್ರೆ ಒಂದು ತಿಂಡಿ. ಅದಕ್ಕೆ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ ಇದೆಲ್ಲ ಬಂದಿದ್ದು ಅದಕ್ಕೆ. ಪ್ರತಿದಿನವೂ ಒಂದು ಒಳ್ಳೆ ಭರ್ಜರಿ ತಿಂಡಿ, ಒಂದು ಒಳ್ಳೆ ಊಟ. ಒಂದು ಒಳ್ಳೆ ಊಟ ಮಾಡಿದ್ರು ಸಾಕು. ಆಕ್ಚುಲಿ ಏನೂ ಬೇಕಿಲ್ಲ. ಒಪ್ಪತ್ತುಂಡವ ಯೋಗಿ. ಅಲ್ಲ ಏನೋ ಚಪ್ಲ ಏನೋ ಬೇಕು ಅನ್ಸೋರು ಸೂರ್ಯಾಸ್ತಕ್ಕಿಂತ ಮುಂಚೆ ತಿಂದು ಮುಗಿಸ್ಬಿಡ್ಬೇಕು. ಸೂರ್ಯಾಸ್ತ ಆದ್ಮೇಲೆ ಏನೂ ತಿನ್ನೋ ಹಾಗಿಲ್ಲ ಮೂಲದಲ್ಲಿ. ಸೂರ್ಯಾಸ್ತ ಆದ್ಮೇಲೆ ಹಂಗೇನ ಬೇಕು ಅನ್ಸಿದ್ರೆ ಒಂದಷ್ಟು ಹಾಲು, ಕೇಸರಿ, ಬಾದಾಮಿ ಎಲ್ಲ ಹಾಲು, ಭರ್ಜರಿಯಾದ ಹಾಲು ಕುಡಿಬಹುದು, ಅಥವಾ ನೀರೆಷ್ಟು ಬೇಕಾದ್ರೂ ಕುಡಿಬಹುದು. ಹೊಟ್ಟೆಯನ್ನ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಸಂಪೂರ್ಣ ಖಾಲಿ ಇಡುವಂಥದ್ದು ತುಂಬಾ ಮುಖ್ಯ. ಇವತ್ತು ಏನೋ ಆ ಡಯಟು, ಈ ಡಯಟು, ಕೀಟೋನ್ ಡಯಟು, ಮತ್ತೊಂದು ಡಯಟು, 8 hours ಫಾಸ್ಟಿಂಗ್, 16 hours ಫಾಸ್ಟಿಂಗ್, 12 hours ಫಾಸ್ಟಿಂಗ್ ಏನೇನೋ ಹೇಳ್ತಾರಲ್ಲ, ಇದು 12 hour ಫಾಸ್ಟಿಂಗ್ ಪ್ರತಿದಿನವೂ ಕೂಡ. ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೂ ಯಾರೇನೂ ತೆಗೆದುಕೊಳ್ಳಲ್ವೋ ಅವ್ರಿಗೆ 50-60-70% ಕಾಯಿಲೆಗಳು ಸರಿ ಹೋಗ್ಬಿಡತ್ತೆ. ಆದ್ರೆ ಇದು ಅದೇ ಜನರಲೈಸ್ ಮಾಡೋದು ಕಷ್ಟ. ಕೆಲವ್ರಿಗೆ ಅಸಿಡಿಟಿ ಇರ್ಬೋದು, ಏನೋ ಔಷಧಿ ತಗೋಬೇಕು, ಈ ಹಾಲ್ ಜೊತೆನೆ ಔಷಧಿ ತಗೋಬೇಕು ಅಂತೆಲ್ಲ ಇರುತ್ತೆ. ಅದು ಹೇಳಕ್ಕಾಗಲ್ಲ. ಅವ್ರವ್ರ ಆರೋಗ್ಯದ ದೃಷ್ಟಿಯಿಂದ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು. ಹಾಗಾಗಿ ಒಂದು ಊಟ ಚೆನ್ನಾಗಿ ಮಾಡೋದ್ರಿಂದ ಭರ್ಜರಿಯಾಗಿ ಊಟ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಕೆಲವ್ರು ಏನಾಗುತ್ತೆ, ಬೆಳಗ್ಗೆದ್ದು ಹೊಲಕ್ಕೆ ಹೋಗ್ಬೇಕು, ರೈತರು ಇರ್ತಾರೆ, ಅವಾಗ ಏನ್ ಮಾಡ್ತಾರೆ, ಬೆಳಗ್ಗೆದ್ದು ಒಂದು ರಾಗಿ ಗಂಜಿ ಕುಡಿಯೋದು, ಏನೋ ಒಂದ್ ಸ್ವಲ್ಪ ಮಜ್ಜಿಗೆ ಕುಡಿಯೋದು, ಏನೋ ಒಂದ್ ಸ್ವಲ್ಪ ಒಂದಿಷ್ಟು ತಿನ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡು ತಿನ್ಬಿಟ್ಟು, ಅಥವಾ ಒಂದ್ ಸಣ್ಣ ದೋಸೆ ಹಾಕೊಂಡು ತಿನ್ಬಿಟ್ಟು ಹೋಗ್ಬಿಡ್ತಾರೆ. ಹೊಲದ ಕೆಲಸ ಬೆಳಗ್ಗೆ ಹೋಗ್ಲೇಬೇಕು. ಕೆಲವೆಲ್ಲ ಏನು ಮಾಡೋಕ್ಕಾಗಲ್ಲ. ಈ ಹಸು ಹಾಲು ಕರೆಯೋರು, ಗೋಗಳರು ಬೆಳಗಿನ ಜಾವನೇ ಅದೆಲ್ಲ ಆಗ್ಬೇಕು. 4 ಗಂಟೆ, 5 ಗಂಟೆ, 6 ಗಂಟೆ ಒಳಗೆ ಆಗ್ಬೇಕು. ಸೊ ಅವ್ರು ತಿಂಡಿ ತಿಂತ ಕುತ್ಕೊಳ, ಅವ್ರು ಏನೋ ಒಂದು ಲೈಟಾಗಿ ತಿನ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ಸ್ನಾನ ಮಾಡಿ 11 ಗಂಟೆಗೆ ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ. ಆರೋಗ್ಯವಾಗಿರ್ತಾ ಇದ್ರು. ಸಾಯಂಕಾಲ ಮತ್ತೆ ಅಡುಗೆ ಮನೆಗೆ ಹೋಗೋದು, ಅಡುಗೆ ಮಾಡೋದು ಅನ್ನೋದು ಇರ್ತಾನೆ ಇರಲಿಲ್ಲ. ಹಾಗೆ ಅಡುಗೆ ಮನೆ, ಮುಖ್ಯ ಅಡುಗೆ ಮನೆಯನ್ನ ತೊಳೆದು ಬಳದು ಶುದ್ಧವಾಗಿ ಮಾಡಿ ಬಾಗ್ಲಾಕ್ ಬಂದ್ಬಿಟ್ರೆ ಮರುದಿನ ಬೆಳಗ್ಗೆನೆ ತೆಗಿಯೋದು. ಹೋಗ್ತಾ ಬರ್ತಾ ಅಡುಗೆ ಮನೆಗೆ ಎಲ್ಲರೂ ಹೋಗೋದು, ರೈಲ್ವೆ ಪ್ಲಾಟ್ಫಾರ್ಮ್ ತರ ಎಲ್ಲ ಫ್ರಿಡ್ಜ್ ತೆಗಿಯೋದು, ತಿನ್ನೋದು, ಅದು ಮುಟ್ಟೋದು ಇಲ್ಲವೇ ಇಲ್ಲ. ಮಡಿ ನನಗ್ ನೆನಪಿದೆ, ನಮ್ಮ ಅಜ್ಜಿ ಮನೆ ಬಾಗ್ಲು ಚಿಲ್ಕ ಹಾಕಿಟ್ಟಿರೋರು. ಯಾರು ಹಂಗ ಅಡುಗೆ ಮನೆ ಒಳಗೆ ಹೋಗೋ ಹಾಗೆ ಇಲ್ಲ. ಹಂಗ ಮಧ್ಯ ಕಾಫಿ ಬೇಕು, ಹಾಲು ಬೇಕು, ಮಕ್ಳಿಗೇನೋ ಮಾಡ್ಕೊಡ್ಬೇಕು ಅಂದ್ರೆ ಮನೆ ಹಿತ್ಲು ಅಂತ ಇರ್ತಿತ್ತು. ಇಲ್ಲ ಚೇಂಜ್ ಆಗಿದೆ. ಹಿತ್ಲಲ್ಲಿ ಇನ್ನೊಂದು ಒಲೆ ಇರ್ತಾ ಇತ್ತು. ಅದು ಅಷ್ಟೊಂದು ಮಡಿ ಒಲೆ ಅಲ್ಲ, ಅದು ಸ್ವಲ್ಪ ಆರ್ಡಿನರಿ ಒಲೆ. ಆ ಒಲೆನಲ್ಲಿ ಹಿಂಗೆ ಏನೋ ಚಿಪ್ಸ್ ಕರ್ಕೊಡೋದು, ಕಾಫಿ ಮಾಡ್ಕೊಡೋದು, ಹೀಗೆ
ಯಾರೋ ಆ ಕಾಲದಲ್ಲಿ ರಾತ್ರಿ ಹೊತ್ತು ಯಾರೋ ಬಂದ್ರು ತಕ್ಷಣಕ್ಕೇನೋ ದೋಸೆ ಹಾಕೊಡು ಅಥವಾ ಚಪಾತಿ ಹಾಕೊಡು. ಅದಕ್ಕೆ ಮತ್ತೆ ಮತ್ತೆ ಅಡುಗೆ ಮನೆಗೆ ಹೋಗಿ ಮುಟ್ಕೋಬಾರ್ದು, ಅದು ಶುಚಿಯಾಗಿರ್ಬೇಕು, ಹೈಜಿನಿಕ್ ಆಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಮಡಿ ಅಂತ ಹೇಳೋದು. ಅದಕ್ಕೆ ಮನೆ ತುಂಬಾ ತೊಕ್ಕುಗಳು, ಉಪ್ಪಿನಕಾಯಿಗಳು, ಚಟ್ನಿ ಪುಡಿಗಳು, ಇದೆಲ್ಲ ಯಾಕೆ ಅಂದ್ರೆ ಯಾರು ಯಾವಾಗ ಬಂದ್ರು ಅವ್ರು ಊಟ ಹಾಕ್ಬೇಕು, ನೋಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಅನ್ನ ಖಾಲಿ ಮಾಡದೆ ಎತ್ತಿಟ್ಟಿರೋರು, ರಾತ್ರಿ ಅನ್ನ ಖಾಲಿ ಮಾಡಬಾರ್ದು ಅಂದ್ರೆ ಈ ಕಾರಣಕ್ಕಾಗಿ. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಮರುದಿನ ತಿನ್ಬೇಕು ಅಂತಲ್ಲ. ಅಕಸ್ಮಾತ್ ಯಾರೋ ಯಾತ್ರಿಕರು ಮಧ್ಯರಾತ್ರಿ ಬಂದ್ರು, ಹಸ್ತಿದ್ದಾರೆ, ಓ ಇಲ್ಲಪ್ಪ ಮಡಿ ನಮ್ದು ಹಂಗೆಲ್ಲ ಹೇಳ್ಬಾರ್ದು. ಮನುಷ್ಯತ್ವ ದೊಡ್ಡದು ಎಲ್ಲ ಮಡಿಗಿಂತ. ಅವ್ರಿಗೆ ತಕ್ಷಣ ಮಾಡಕ್ ಒಂದ್ ಸ್ವಲ್ಪ ಆದ್ರೂ ಅನ್ನ ಎತ್ತಿಟ್ಟಿರ್ಬೇಕು. ಆಮೇಲೆ ಕಲ್ಸ್ಕೊಳಕ್ಕೆ ಪುಡಿಗಳು, ಚಟ್ನಿ ಪುಡಿ, ಮೆಂತಿಟ್ಟು ಪುಡಿ, ಆ ಪುಡಿ ಈ ಪುಡಿ, ಗೊಜ್ಜು ತಕ್ಕು ಮತ್ತೊಂದು, ಇದನ್ನೆಲ್ಲ ಮನೇಲಿ ಯಾವಾಗ್ಲೂ ಇಟ್ಕೊಂಡಿರೋರು. ಅದ್ರ ಜೊತೆಗೆ ಏನೋ ಒಂದು ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ, ಅದು ಇದು ಕರಂ ಅಂತ ಉಪ್ಪಿನಕಾಯಿಗಳು, ಇದನ್ನೆಲ್ಲ ಇಟ್ಟಿದ್ರೆ ಏನಾಗುತ್ತೆ, ಯಾವ ಟೈಮಲ್ಲಿ ಯಾರಿಗೆ ಏನ್ ಬೇಕಾದ್ರೂ ತಕ್ಷಣ ಒಂದ್ ಮಾಡ್ಕೊಂಡು ತಿನ್ನಕ್ ಅನುಕೂಲ ಇದೆ. ಹಿಂದೆ ಕೂಡು ಕುಟುಂಬ ಇದ್ದದ್ರಿಂದ ಈ ಅಡುಗೆ ಮಾಡೋರು ಯಾರಿದ್ದಾರೆ ಅವರು ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಮಡಿ ಉಟ್ಟೆ ಅಡುಗೆ ಮಾಡೋರು. ಅವರು ಅವ್ರ ಜೊತೆ ಯಾರ್ಯಾರು ಇರ್ತಾರೋ ಅಷ್ಟೂ ಜನನು ಮಿಕ್ಕವ್ರನ್ನ ಮುಟ್ಕೊಳ್ತಾ ಇರ್ಲಿಲ್ಲ. ಯಾರಂದ್ರೆ ಅವ್ರು ಹೋಗಿ ಕೈ ಹಾಕೋದು, ಏನ್ ಮಾಡ್ತಾ ಇದ್ರೆ ನೋಡೋಣ ಅನ್ನೋದು, ವಾಸನೆ ನೋಡೋದು, ನೋ, ಅದೆಲ್ಲ ನಾಟ್ ಅಲೌಡ್. ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು, ನಾನು ನೋಡಿದೀನಿ ಅದನ್ನೆಲ್ಲ. ಈಗ ತುಂಬಾ ಸಡಿಲ ಆಗ್ಬಿಟ್ಟಿದೀವಿ, ಎಲ್ಲರಿಗೆಲ್ಲ ಮುಟ್ಟೋದು, ತಿನ್ನೋದು, ಒಂಥರ ಅದನ್ನ ಮಾಡರ್ನ್ ಅಂತ ಹೇಳ್ತೀವಿ, ಆ ಮಡಿನ ಆಡ್ಕೊಳ್ತೀವಿ. ಬಟ್ ಆ ಮಡಿ ಮಾಡೋ ಹಿನ್ನೆಲೆಯಲ್ಲಿದ್ದ ಉದ್ದೇಶ ಏನು? ಕರೆಕ್ಟ್. ಈಗ ಅಡುಗೆ ಮಾಡೋನು ಸ್ನಾನ ಮಾಡಿಲ್ಲ ಅಂದ್ರೆ, ಇವತ್ತು ನಾವು ಹೋಟೆಲ್ಗಳಲ್ಲಿ ನೋಡ್ತೀವಿ, ಸ್ನಾನವೇ ಮಾಡಿರಲ್ಲ, ಆ ಜೀನ್ಸ್ ಪ್ಯಾಂಟ್ ಕೊಂಡ್ಕೊಂಡಾಗಿಂದ ಬೇಸಿಯೋವರೆಗೂ ಹೋಗಿಯೋದು ಡೌಟೇ ನನಗೆ. ಅದನ್ನ ಹಾಕೊಂಡು ದೊಡ್ಡದಾಗ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಕೈಗೆ. ಅದು ಅದ್ರ ಪರವಾಗಿಲ್ಲ ನಮ್ಗೆ, ಅದು ತುಂಬಾ ಹೈಜೆನಿಕ್. ನಮ್ಗೆ ಪ್ಲಾಸ್ಟಿಕ್ ಅನ್ಹೈಜೆನಿಕ್ ಫಸ್ಟ್ ಆಫ್ ಆಲ್. ಪ್ಲಾಸ್ಟಿಕ್ ಯಾವ್ದಿಂದ, ಕೊಳೆತ ವಸ್ತುಗಳಿಂದ ಮಾಡುವಂಥದ್ದು. ಆದ್ರೆ ಇವರು ಶುದ್ಧವಾಗಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಮಾಡಿ ಮುಟ್ಟಬೇಡಿ, ಮಡಿಯಲ್ಲಿದ್ದೀವಿ ಅಂದ್ರೆ ಅದನ್ನ ಏನೇನೆಲ್ಲ ಆಡ್ಕೊಂಡ್ವಲ್ಲ ನಾವು. ಅವ್ರು ಯಾಕೆ ಹಂಗೆ ಮಾಡಿದ್ರು? ಯಾಕೆಂದ್ರೆ ಅಡುಗೆ ಮಾಡುವವನು, ಪೂಜೆ ಮಾಡುವವನು, ಬಡಿಸುವವನು ಶುದ್ಧವಾಗಿರೋದು ತುಂಬಾ ಮುಖ್ಯ. ಬಡಿಸೋನ್ಗೆ ನೆಗಡಿ ಇದ್ರೆ, ಕೆಮ್ಮಿದ್ರೆ ಅವ್ರು ಬಡಿಸ್ಬಾರ್ದು. ಏನೇ ಈಗ ಹೆಣ್ಮಕ್ಳಿಗೆ ಮೆನ್ಸ್ಟ್ರೇಟ್ ಆಗ್ತಿದ್ರೆ ಅವ್ರು ಅಡುಗೆ ಮಾಡಬಾರ್ದು, ಬಡಿಸ್ಬಾರ್ದು. ಯಾಕೆ? ಅವಳ ಪರ್ಸನಲ್ ಪ್ರಾಬ್ಲಮ್ ಏನಿದೆ ಇರುತ್ತೋ, ಅವರ ಪರ್ಸನಲ್ ಏನಿದೆ ಅದು ಸಾರ್ವಜನಿಕರಿಗೆ ಮುಜುಗರ ಆಗ್ಬಾರ್ದು. ಇದು ಧರ್ಮ ಪಾಪ ಪುಣ್ಯದ ಪ್ರಶ್ನೆಗಿಂತ ಸಿಂಪಲ್ ಕಾಮನ್ ಸೆನ್ಸ್ ಪ್ರಶ್ನೆ. ಅವಳಿಗೂ ಮುಜುಗರ ಆಗ್ಬೋದು, ಹೇಳಕ್ಕಾಗಲ್ಲ. ಒಂದು ಇದು ಹೊರಗಾಗಿರುವಂತ ಸ್ತ್ರೀಗೆ ಅವಳಿಗೆ ಆದ ಸಮಸ್ಯೆ, ಇನ್ಯಾರಿಗೋ ಒಂಥರ ಅಸಹ್ಯ ಆಗ್ಬೋದು, ಗೊತ್ತಾಗ್ಬೋದು, ಕೆಟ್ಟ ವಾಸನೆ ಬರ್ಬೋದು, ಅವಳಿಗೂ ಮುಜುಗರ ಆಗ್ಬೋದು, ಅವಳಿಗೆ ಹೊಟ್ಟೆ ನೋವು ಇರ್ಬೋದು. ಬಗ್ಗಿ ಯಾಕೆ ಬಡಿಸ್ಬೇಕು? ರೆಸ್ಟ್ ತಗೊಂಡು ಆರಾಮಾಗಿ ಕೂತ್ಕೊಂಡ್ 3 ದಿನ ಆಯಾಗಿ ಕುಳಿತಿರು, ಎಲ್ಲಾ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಎಷ್ಟು ಜನ ಇದೆ ಆರಾಮಾಗಿ ಕೂತ್ಕೊಳ್ಳೋರು, ಗಂಡಸರು ಮಾಡೋರು, ನೋಡ್ಕೊಳ್ಳೋರು ಅವ್ರನ್ನ. ಇದೆಲ್ಲ ತುಂಬಾ ಅರ್ಥಪೂರ್ಣವಾಗಿತ್ತು. ಅಡುಗೆ ಮಾಡೋರು ಶುದ್ಧವಾಗಿರ್ಬೇಕು, ಅಡುಗೆ ಮಾಡೋ ಜಾಗ ಶುದ್ಧವಾಗಿರ್ಬೇಕು, ತಿನ್ನುವ ಜಾಗ ಶುದ್ಧವಾಗಿರ್ಬೇಕು. ತಟ್ಟೆನೆ ಬಳಸ್ತಿರ್ಲಿಲ್ಲ ಜಾಸ್ತಿ, ಎಲೆ ಬಳಸೋರು. ಆ ತಟ್ಟೆ ಒಬ್ಬರ ತಟ್ಟೆ ಇನ್ನೊಬ್ರು ಯೂಸ್ ಮಾಡ್ತಾ ಇರ್ಲಿಲ್ಲ. ಅದನ್ನ ತೊಳೆದು ಅದಕ್ಕೆ ಬೇರೆ ಜಾಗ ಇರ್ತಿತ್ತು, ಬಚ್ಚಲಾಚೆ ಒಂದ್ ಬೇರೆ ಜಾಗ. ಅಡುಗೆ ಮನೇಲಿ ತಟ್ಟೆ ಇಡ್ತಿರ್ಲಿಲ್ಲ, ತೊಳೆಯೋ ತಟ್ಟೆನ. ಲೋಟಗಳನ್ನ ಮೇಲಿಂದ ಕುಡಿಯೋರು, ಎಲ್ಲರೂ ಬಾಯಿ ಹಾಕ್ತಾ ಇರ್ಲಿಲ್ಲ. ಈ ಕಚ್ಕೊಂಡು ಕುಡಿಯೋದು, ಶೇರ್ ಮಾಡ್ಕೊಂಡು ತಿನ್ನೋದು, ಒಂದೇ ತಟ್ಟೆಲಿ ತಿನ್ನೋದು, ಇದೆಲ್ಲ ಮೈತ್ರಿ. ಅಂದ್ರೆ ನನಗೊಬ್ರ ಮೇಲೆ ಪ್ರೀತಿ ಇದೆ ಅಂದ್ರೆ ಅವ್ರು ಎಂಜಲ್ ತಿನ್ಬೇಕು ಅಂತ ಇಲ್ಲ. ಪ್ರೀತಿ ಹೃದಯದ ಭಾವನೆ. ಅವ್ರಿಗೆ ನಾನು ಒಳ್ಳೇದ್ ಮಾಡ್ಬೇಕು, ಒಳ್ಳೇದ್ ಬಯಸ್ಬೇಕು, ಸಹಕಾರ ಕೊಡ್ಬೇಕು, ಸ್ನೇಹ ಕೊಡ್ಬೇಕು, ಸಪೋರ್ಟ್ ಕೊಡ್ಬೇಕು. ಅದೇನು ಕೊಡದೆ ಸುಮ್ನೆ ಒಂದೇ ಹಣ್ಣನ್ನ ಕಚ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಬಿಟ್ರೆ, ಒಂದೇ ಬಾಟ್ಲ್ ಕುಡಿದ್ಬಿಟ್ರೆ ಸ್ನೇಹ ಬಂದ್ಬಿಡುತ್ತ. ಇದು ನಾನ್ ಸೆನ್ಸಿಕಲ್ ಐಡಿಯಾಸ್. ಇವತ್ತು ಪಾರ್ಟಿ ಮಾಡ್ತೀವಿ, ಅವ್ರ ಫ್ರೆಂಡ್ಶಿಪ್ ಎಲ್ಲರ ಕಾಯಿಲೆ ಎಲ್ರಿಗೂ ಹರಡುತ್ತೆ ಅಷ್ಟೇ. ಆದಷ್ಟು ಸ್ಪರ್ಶ, ಎಂಜಲು ಇದನ್ನ ಅವಾಯ್ಡ್ ಮಾಡಿದ್ರೆ ಎಷ್ಟೋ ಆರೋಗ್ಯವಾಗಿರ್ತೀವಿ. ಆಹಾರ ಸಂಹಿತೆಯನ್ನು ಅರ್ಥ ಮಾಡ್ಕೊಂಡ್ರೆ ಊಟ ಬೆಲ್ಲವನಿಗೆ ರೋಗವಿಲ್ಲ, ಜಗಳವಿಲ್ಲ ಅಂತ ಗಾದೆ ಎಷ್ಟು ಚೆನ್ನಾಗಿ ಹೇಳಿದೆ. ಹಾಗಾಗಿ ಜಗಳನೂ ಬರಲ್ಲ, ರೋಗನೂ ಬರಲ್ಲ ಅಂತ. ಸೊ ಆಹಾರ ಸಂಹಿತೆ ತುಂಬಾ ಅರ್ಥಪೂರ್ಣವಾಗಿದೆ. ಮತ್ತು ಈ ಆದಷ್ಟು ಆಹಾರವನ್ನ ಔಷಧ ಅಂತ ಹೇಳ್ತಾರೆ. ಆಹಾರ ಔಷಧ, ಅದು ಬರೀ ಆಹಾರ ಅಲ್ಲ, ಅದೇ ಔಷಧ. ಇವತ್ತಿಗೂ ನಮ್ಮನೆ ನಾವು ಡಾಕ್ಟರ್ಗೆ ಹೋಗಲ್ಲ ಎಷ್ಟೋ ಕಾಯಿಲೆಗಳಿಗೆ. ನಮ್ಮ ಮಾವನವರೇ ಡಾಕ್ಟರ್ ಆಗಿದ್ರು, ಒಳ್ಳೆ ಡಾಕ್ಟರ್ ಆಗಿದ್ರು. ಆದ್ರೂ ಅವರು ತುಂಬಾ ಔಷಧಿ ಕೊಡ್ತಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ಕೊಡೋರು, ಹಿತವಾಗಿ ಕೊಡೋರು. ಜೀರಿಗೆ, ಮೆಂತ್ಯ, ಆಮೇಲೆ ನಲ್ಲಿ, ಬೆಟ್ಟದ ನಲ್ಲಿ ರಸ, ಅಥವಾ ಕೆಲವು
ತುಂಬ ಒಳ್ಳೆ ಮನೆ ಔಷಧಿಗಳಿವೆ. ಹಿಪ್ಪಲಿ ಇರ್ಬೋದು, ಆಮೇಲೆ ಶುಂಠಿ ಇರ್ಬೋದು. ಇದನ್ನ ಬಳಸ್ಕೊಂಡೆ ನಾವು ಪಿತ್ತವನ್ನ, ಗ್ಯಾಸನ್ನ, ನೆಗಡಿ ಕೆಮ್ಮುಗಳನ್ನ ಸುಮಾರು ನಾವು ಕಡಿಮೆ ಮಾಡ್ಕೋಬಹುದು. ಅರ್ಶಿನ ಬಳಸೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಅರ್ಶಿನಕ್ಕೆ ತುಂಬಾ ಆಂಟಿಸೆಪ್ಟಿಕ್ ವ್ಯಾಲ್ಯೂ ಇದೆ. ಆಯುರ್ವೇದಿಕ್ ಡಾಕ್ಟರ್ಸ್ ಅದೇ ಇನ್ನೂ ಚೆನ್ನಾಗಿ ಹೇಳ್ತಾರೆ. ಆ ಟರ್ಮ್ಸ್ ಅಲ್ಲಿ ಹೇಳಕ್ ಬರಲ್ಲ, ನಾನು ಸಾಮಾನ್ಯಗಳಂತೆ ಹೇಳ್ತಾ ಇದ್ದೀನಿ. ಹಾಗಾಗಿ ಜೀರಿಗೆಯಿಂದ ಎಷ್ಟು ಒಳ್ಳೇದಾಗತ್ತೆ ಅಂತ ನನ್ನಿಂದೇ ಅನುಭವ ಇದೆ. ನಾನೊಂದ್ಸಲ ಇಂಗ್ಲೆಂಡಲ್ಲಿದ್ದೆ, ಅಲ್ಲಿ ತುಂಬಾ ಓಡಾಡ್ತಾನೆ ಇದ್ವಿ ಮೇಲಿನ ಮೇಲೆ. ಅದು ತುಂಬಾ ಅತಿ ಆಯಿತು. ಒಂದು ದಿನ ಮತ್ತೆ ಬೆಳಗ್ಗೆ ಎದ್ದು ಹೋಗ್ಬೇಕಾಗಿತ್ತು. ನನಗೆ ತುಂಬ ನಾಸಿಯೇಟ್ ಆಗಿ ಹಿಂದಿನ ದಿನ ಸ್ವಲ್ಪ ಬಿಸಿಲಲ್ಲಿ ಓಡಾಡಿ ತಲೆ ತಿರುಗಿ ಎಲ್ಲ ಆಗಿತ್ತು. ಅದು ತುಂಬ ಹೋಗಿ ಕೊನೆಗೆ ಪಿತ್ತ ಕೆರಳಿ ವಾಮಿಟಿಂಗ್ ಥರ ನಾಸಿಯಾ ಎಲ್ಲ ಆಗಿತ್ತು. ನನಗೇನು ಮಾಡೋದು ಗೊತ್ತಾಗಲಿಲ್ಲ. ನಾನು ಅವತ್ತು ನಾನು ಬರಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಮನೇಲೇ ಇದ್ದೆ. ಆಗ ಅಲ್ಲೆಲ್ಲ ಹೇಗೆ ಅಂದರೆ ಗೌರ್ಮೆಂಟ್ ಡಾಕ್ಟರ್ ಅಂದರೆ ಹೋಗಿ ಕಾಯಬೇಕು ಕ್ಯೂನಲ್ಲಿ. ಅಪಾಯಿಂಟ್ಮೆಂಟ್ ತೊಗೊಂಡ್ರೆ 3 ದಿನ ಆದ್ಮೇಲೆ ಸಿಗ್ತಾರೆ. ಆ ಥರ ಪ್ರೈವೇಟ್ ಡಾಕ್ಟರ್ಗೆ ಹೋಗ್ಬಿಟ್ರೆ ನನ್ನ ಹತ್ರ ಒಂದು 1000 ಗಟ್ಟಲೆ ಖರ್ಚಾಗ್ಬಿಡುತ್ತೆ. ಒಂದು ಕನ್ಸಲ್ಟೇಷನ್ಗೆ ನಿಮ್ಗೆ 5-6 ಸಾವಿರ ಆಗ್ಬಿಡುತ್ತೆ. ಆ ಥರ ಸ್ವಲ್ಪ ಕಷ್ಟನೇ ಅಲ್ಲಿ. ನಮ್ಮ ಭಾರತದಷ್ಟು ಸುಲಭ ಅಲ್ಲ ಜೀವನ ಅಲ್ಲಿ. ಸೊ ನಂಗೆ ಆ ವಿಷಯ ಗೊತ್ತಾಯಿತು. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ನನ್ನ ಹೋಸ್ಟ್ ಇದ್ರು, ಕೇಂಬ್ರಿಡ್ಜಲ್ಲಿದ್ದೆ ನಾನಾಗ. ಅವ್ರು ಏನೋ ಪಾಪ ಯೋಚನೆ ಮಾಡ್ತಿದ್ರು, ಕರ್ಕೊಂಡು ಹೋಗೋಣ. ನಾನು ಬೇಡ ಅದೆಲ್ಲ ಏನು ಬೇಡ, ನೋಡ್ತೀನಿ. ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ಅಮ್ಮ ತುಂಬ ಪಿತ್ತ ಆಗ್ಬಿಟ್ಟಿದೆ, ನಾಸಿಯೇಟ್ ಆಗ್ತಿದೆ, ವಾಂತಿ ಎಲ್ಲ ಆಯ್ತು, ಏನು ಮಾಡಲಿ? ಅದು ಅವ್ರು ಹೇಳಿದ್ರು, ಏನಿಲ್ಲ, ಒಂದು ಕೈ ತುಂಬ ಜೀರಿಗೆ ಸಿಕ್ಕತ್ತಾ ಅಲ್ಲಿ ಅಂತ. ಸರಿ, ಕೈ ತುಂಬ ಒಂದು ಹಿಡಿಯಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ಜೀರಿಗೆ ಸಮೇತ ನೀರನ್ನು ಒಂದು ಬಾಟ್ಲಲ್ಲಿ ತುಂಬಿ ಇಟ್ಕೊಂಡ್ಬಿಡು. ಸ್ವಲ್ಪ ಹೊತ್ಕೊ ಅದನ್ನ ಕುಡಿತಾ ಬಾ. ಏನು ತಿನ್ಬೇಡ, ಏನು ಕುಡಿಬೇಡ, ರೆಸ್ಟ್ ತಗೋ, ಸುಮ್ಮನೆ ಅಷ್ಟೇ ಮಾಡ್ತಾ ಬಾ ಅಂತ. ನಂಬ್ತೀಯೋ ಇಲ್ವೋ ಮುಮ್ತಾಜ್, ಒಂದು 2-3 hours ಅಲ್ಲಿ ಐ ವಾಸ್ ಟೋಟ್ಲಿ ನಾರ್ಮಲ್. ಏನು ಸುಳಿವೇ ಇಲ್ಲ, ಸಮಸ್ಯೆಯೇ ಸುಳಿವೇ ಇಲ್ಲ. ಅಷ್ಟು ಒಂದು ಬೆಳಗ್ಗೆ ಅಷ್ಟು ವೀಕ್ನೆಸ್ಸು ಇದ್ದಂಥ ವ್ಯಕ್ತಿ ನಾನು. ಒಂದು 10-11 ಗಂಟೆಗೆ ಏನು ಮಾಡಲಿ, ಈಗ ಕೂತ್ಕೊಂಡು ಏನಾರು ಮಾಡೋಣ ಅನಿಸ್ತಿತ್ತು. ಆಮೇಲೆ ಯಾವುದೋ ಮೆಡೋಸ್ ಹೋಗಿ ರೋಡ್ ವಾಕಿಂಗ್ ಮಾಡಿ ಕಾಡಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವಿ. ಅಂದರೆ ಅಷ್ಟು ಬೇಗ ಸರಿ ಹೋಗುತ್ತೆ. ಅದಕ್ಕೆ ಅನ್ನವನ್ನು ಔಷಧ ಅಂತ, ಅನ್ನಂ ಬ್ರಹ್ಮ ಅಂತ ಹೇಳ್ತಾರೆ. ಅನ್ನಂನ ನಿಂದ್ಯಾತ್ ಅಂತ ಮಾತು ಬರುತ್ತೆ. ಅನ್ನವನ್ನು ನಿಂದಿಸಬೇಡ. ಅನ್ನಂ ಬಹುಕುರ್ವೀತ, ತುಂಬ ಅನ್ನವನ್ನು ಬೆಳೆಸು. ಆಮೇಲೆ 100 ಕೈಗಳಲ್ಲಿ ನೀನು ಉತ್ಪತ್ತಿ ಮಾಡು ಅನ್ನವನ್ನು ಮತ್ತು ವಿತ್ತವನ್ನು, ಐಶ್ವರ್ಯವನ್ನು. ಸಹಸ್ರ ಹಸ್ತೆ ಸಮಾಕಿರ ಅಂತ, 1000 ಕೈಗಳಲ್ಲಿ ದಾನ ಮಾಡು ಅಂತ. ಇನ್ನು ದಾನಕ್ಕಿಂತ ಇನ್ನ ದಾನವಿಲ್ಲ ಅಂತ ಹೇಳ್ತಾರೆ. ಶುದ್ಧವಾಗಿ ಮಾಡಬೇಕು, ಕೊಡಬೇಕು, ಹದವರಿತು ತಿನ್ಬೇಕು. 3 ಹೊತ್ತು ತಿನ್ನೋದು ಖಂಡಿತ ಒಳ್ಳೇದಲ್ಲ. ಆದ್ರೆ ನಮ್ಗೆ ಹಂಗಾಗ್ಬಿಟ್ಟಿದೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅವ್ರು ತಿಂತಾರಲ್ಲ, ಅದನ್ನ ಬೆಳೆಸ್ಬಿಟ್ಟಿದ್ದಾರೆ. ಇದು ಸಾಲದು ಅಂತ ಮಧ್ಯೆ ಮಧ್ಯೆ ಪಾನಿಪುರಿ ಸಮರ್ಪಯಾಮಿ ತಿಂತಾನೆ ಇರುವ. ಬೆಳಗ್ಗೆ ತಿನ್ನು, ಮಧ್ಯೆ ಮತ್ತೆ ಫ್ರಿಡ್ಜ್ ತೆಗೆದು ಹೋಗು. ಯಾವಾಗ ಒಂದು ಓದ್ದೆ, ಮನುಷ್ಯನ್ಗೆ ಸುಮ್ಮನಿರಕ್ಕಾಗಲ್ಲ ಮನೆಯಲ್ಲಿ, ಸ್ವಲ್ಪ ಹೊತ್ತು ಫ್ರಿಡ್ಜು ಮತ್ತೆ ಫೇಸ್ಬುಕ್ ತೆಗೆದು ನೋಡ್ತಾನೆ ಇರ್ಬೇಕು. ಕರೆಕ್ಟ್. ಏನೋ ಕಾಣಿಸುತ್ತೆ, ತಿನ್ನೋದು. ದೇಹಕ್ಕೆ ಬೇಕಾ ಬೇಡ, ಹೊಟ್ಟೆಗೆ ಬೇಕಾ ಬೇಡ, ಬರೀ ಚೋಟದ ನಾಲ್ಗೆಗೆ ಬೇಕು, ಏನೋ ತಿನ್ಬೇಕು. ಹಾಗಂತ ಇಷ್ಟು ತಿಂದ್ರೆ ಸಾಕು. ಸುಮ್ಮನೆ ಮದ್ಯ ತಿನ್ನೋದು ಖಂಡಿತ ಒಳ್ಳೇದಲ್ಲ. ಈಗ ಮುಮ್ತಾಜ್ ನಂಗೆ ಸಹಾಯ ಮಾಡ್ತಾರೆ ಅಂತ ನಾನು ಈಗ ಕೆಲಸ ಮಾಡ್ಕೊಡಮ್ಮ ಅಂತ ಹೇಳ್ತೀನಿ. ಓಕೆ, ಸಂತೋಷ, ದಿನ ಇಷ್ಟೊತ್ತಿಗೆ ಸಹಾಯ ಮಾಡಿಕೊಡು. ಓಕೆ, ನನ್ನ ಮಾತು ಕೇಳ್ತಾಳೆ ಮುಮ್ತಾಜ್ ಅಂತ. ಸ್ವಲ್ಪ ಹೊತ್ತಿಗೂ ಐದೇ ಮುಮ್ತಾಜ್ ಪಾಪ ಇದೆ, ಮುಮ್ತಾಜ್ ಈ ಕೆಲಸ ಮಾಡ್ಕೊಡು. ನಾನು 100 ಸಲ ಎಬ್ಸಿದ್ರೆ ನಾಳೆಯಿಂದ ಮಾತೇ ಆಡ್ಸಲ್ಲ ನನ್ನ. ನಮ್ಮ ಹೊಟ್ಟೆ ಹಂಗೆ, ಹೊಟ್ಟೆಗೆ ಕರೆಕ್ಟಾಗಿ ಇಷ್ಟೊತ್ತಿಗೆ ಬೆಳಗ್ಗೆ 10 ಗಂಟೆಗೆ ಊಟ ಕೊಡ್ತೀನಿ, ತಿನ್ನೋದ್ರೆ ಅದು ಚೆನ್ನಾಗಿ ಜೀರ್ಣ ಮಾಡುತ್ತೆ. 11 ಗಂಟೆಗೆ ಮತ್ತೆ ಸ್ವಾಹ, ಮತ್ತೆ 3 ಗಂಟೆಗೆ ಸ್ವಾಹ, ಮತ್ತೆ 6 ಗಂಟೆಗೆ ಸ್ವಾಹ, ಮತ್ತೆ ರಾತ್ರಿ ಸ್ವಾಹ, ಮಧ್ಯರಾತ್ರಿನೂ ಸ್ವಾಹ. 12 ಗಂಟೆಗೆ ಹೋಗಿ ಕಾಫಿ ಕುಡಿಯೋದು, 12 ಗಂಟೆಗೆ ಐಸ್ ಕ್ರೀಮ್ ತಿನ್ನೋದು, ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಅಲ್ಲೆಲ್ಲೋ ಒಂದು ಫುಡ್ ಸ್ಟ್ರೀಟ್ಗೆ ಹೋಗಿ ತಿನ್ನೋದು. ಹೊಟ್ಟೆಗೆ ತನ್ನದೇ ಆದ ಲಿಮಿಟ್ ಇರಲ್ವಾ, ಅದೆಲ್ಲ ವಾಪಸ್ ಹಾಕತ್ತೆ ಒಂದಿನ. ಹಾಗಾಗಿ ನಮ್ಮ ದೇಹವನ್ನ ಗೌರವಿಸ್ಬೇಕು ನಾವು, ಅದು ಧರ್ಮ. ಕರೆಕ್ಟ್. ಹೊಟ್ಟೆಗೆ ಒಂದು ಧರ್ಮ ಇದೆ, ಎಲ್ಲಕ್ಕೂ ಒಂದು ಧರ್ಮ ಇರುತ್ತೆ. ಯಾವುದನ್ನ ಓವರ್ಡೂ ಮಾಡಬಾರ್ದು. ಹಾಗಾಗಿ ನಮ್ಮಲ್ಲಿ ಪೂರ್ವಜರು ಇದನ್ನ ಅರ್ಥ ಮಾಡ್ಕೊಂಡಿದ್ರು. ಇಷ್ಟೇ ತಿನ್ಬೇಕು, ಇಷ್ಟೊತ್ತಿಗೆ ತಿನ್ಬೇಕು, ಇಂಥದ್ದನ್ನೇ ತಿನ್ಬೇಕು, ಹೀಗೆ ತಿನ್ಬೇಕು ಅಂತ ಮಾಡಿದ್ರು. ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್.
ಸೀರಿಯಸ್. ನನಗಂತೂ ಈ ನಡುವೆ ಅದು ತುಂಬ ಅರ್ಥ ಆಗ್ತಿದೆ. ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದವಳೆ. ಸಾಯಂಕಾಲ ಮಧ್ಯಾಹ್ನ ಬೆಳಗ್ಗೆ ತಿಂದು ಏನೇನಾಗುತ್ತೆ ಅಂತ ಅನುಭವನೂ ಆಗಿದೆ ನನಗೆ. ಹಾಗಾಗಿ ಶುದ್ಧವಾಗಿ ಅಮ್ಮ ನಾನು ಶಾಲೆಗೆ ಹೋಗುವಾಗ ನಮ್ಮಮ್ಮ, ನಾನು ತುಂಬ ಬೆಳಗ್ಗೆ ಹೋಗ್ತಿದ್ದೆ, ಆರ್ಮಿ ಸ್ಕೂಲಲ್ಲಿ ಓದ್ತಿದ್ದೆ. ಸೊ ನಂಗೆ 8 ಗಂಟೆಗೆ ಶಾಲೆ. ಸೊ ನಾನು 7 ನನಗೆ ಯಾವಾಗ ಅಷ್ಟೊಂದು ಬಸ್ಸಿಗೆ, ನನ್ನ ಕಾಲದಲ್ಲಿ ನಿಮ್ಮ ಕಾಲ ಥರ ಅಲ್ಲ, ನಮ್ಮ ಕಾಲದಲ್ಲಿ 1-2 ಬಸ್ಸು ಗಂಟೆಗೆ. ಸೊ ನಾನು 6:15 ಬಸ್ ಹಿಡಿಬೇಕಾಗ್ತಿತ್ತು, 6:40 ಬಸ್ಸು. ಅದು 7:15, 7:20 ಕರ್ಕೊಂಡು ಹೋಗೋದು ಬಿಟ್ಬಿಡ್ತಿತ್ತು. 40 ನಿಮಿಷ ಮುಂಚೆ ಹೊರಟೋಗ್ತಿದ್ದೆ. ನಮ್ಮಮ್ಮ ಏನ್ ಮಾಡೋರು, ಬೆಳಗ್ಗೆ ಎದ್ದು ಪಾಪ ಅಡುಗೆ ಗಿಡ್ಗೆ ಮಾಡಿ ಎಲ್ಲ ಮಾಡಿ ನಮ್ಮ ಹೊಟ್ಟೆ ತುಂಬಾ ಊಟ ಮಾಡಿಸ್ಬಿಡೋರು. ನಾನು ಸರಿಯಾಗಿ ತಿಂತಿರ್ಲಿಲ್ಲ, ಎಲ್ಲ ಹಂಗೆ ಡಬ್ಬಿ ವಾಪಸ್. ಹೊಟ್ಟೆ ತುಂಬಾ ಚೆನ್ನಾಗಿ ತೊವೆ ಹಾಕಿ ತರಕಾರಿ ಹಾಕಿ ಅಚ್ಚುಕಟ್ಟಾಗಿ ಒಂದಿಷ್ಟು ಅನ್ನ ತಿನ್ಸ್ಬಿಟ್ಟು ಕಳ್ಸ್ಬಿಡೋರು. ಡಬ್ಬಿಗೆ ಏನೋ ಲೈಟಾಗಿ ರೊಟ್ಟಿನೋ ಒಂದು ಇಡ್ಲಿನೋ ಏನೋ ಒಂದು ಸಣ್ಣ ಕಳ್ಸೋರು. ಸೊ ಬೆಳಗ್ಗೆ ಚೆನ್ನಾಗಿ ಊಟ ಮಾಡ್ಬಿಡ್ತಿದ್ದೆ. ರಾತ್ರಿ ಸಂಜೆ ಶಾಲೆಯಿಂದ ಬಂದ ತಕ್ಷಣ ಒಂದ್ ಸ್ವಲ್ಪ ಹಾಲು ಮತ್ತೇನೋ ಒಂದ್ ಸ್ವಲ್ಪ ತಿಂಡಿ ಕೊಡೋರು, ರಾತ್ರಿ ಲೈಟಾಗಿ ಕೊಡೋರು. ಅದು ನನಗೆ ನನ್ನ ಕಾಲೇಜ್ ಮುಗಿಸೋವರೆಗೂ ಹಾಗೆ ಇದ್ದಿದ್ದು, ಆರೋಗ್ಯವಾಗಿದ್ದೆ. ಯಾವಾಗ ಅದು ಬ್ರೇಕ್ ಆಯ್ತೋ, ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂತ ಆಯ್ತು, ಆವಾಗ ನನಗೂ ಸ್ವಲ್ಪ ಹೊಟ್ಟೆ ಸಮಸ್ಯೆಗಳೆಲ್ಲ ಆದ್ವು. ನಂಗೆ ಈಗಲೂ ಅದು ಇಷ್ಟಪಡ್ತೀನಿ, ನನ್ನ ಮಗನ್ಗೆ ಹಾಗೆ ಮಾಡ್ತೀನಿ. ಬೆಳಗ್ಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ಕಳಿಸ್ಬಿಡ್ತೀನಿ. ಆಮೇಲೆ ಅವ್ನು ಏನ್ ತಿಂತಾನೋ ಬಿಡ್ತಾನೋ, ಕಡಿಮೆ ತಿಂದ ಜಾಸ್ತಿ ತಿಂದ ಒಂದ್ ಸ್ವಲ್ಪ ಡಬ್ಬಿ ಹಂಗೆ ಬರುತ್ತೆ. ಆದ್ರೆ ಬೆಳಗ್ಗೆ ತಿಂದಿದಂತೂ ಚೆನ್ನಾಗಿ ಕೂತಿರುತ್ತೆ. ಸೊ ಒಂದು ಮೀಲ್ ಆದ್ರೂ ಚೆನ್ನಾಗಿ ನಮ್ಗೆ ಮೈಗೆ ಹತ್ತಬೇಕು. ಇದನ್ನ ನಾವು ಸ್ವಲ್ಪ ಎನ್ಲೈಟೆಂಡ್ ಪೇರೆಂಟ್ಸ್ ಆಗ್ಬೇಕು ಅಂದ್ರೆ, ಸ್ವಲ್ಪ ಜ್ಞಾನವಿರುವಂತ ವಿವೇಕ ಇರುವಂತ ಪೋಷಕರಾದ್ರೆ ಈ ಜಂಕ್ ಫುಡ್ಡು, 2 ಮಿನಿಟ್ಸ್ ನೂಡಲ್ಸು 5 ಮಿನಿಟ್ಸಲ್ಲಿ ಮಾಡ್ಬಿಡು, ಯಾವ 2 ಮಿನಿಟ್ಸಲ್ಲಿ ಬೇಯುತ್ತೆ. ಮತ್ತು ಪ್ರಾಸೆಸ್ ಫುಡ್ ಈಗಾಗಲೇ ಬೇಯಿಸಿ ಅದನ್ನು ಸಾಯಿಸಿ ಇಟ್ಟಿರೋದನ್ನು ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನಾವು. ಅಷ್ಟೊಂದು ಚಪಲ ಇದ್ದರೆ ಮಾಡ್ಕೊಂಡು ಮನೇಲಿ ತಿನ್ನಿ, ಅಥವಾ ಇಂಟರ್ನೆಟ್ ತುಂಬ ಬರುತ್ತೆ, ನನ್ನ ಮಗನೂ ಕೇಳ್ತಾನೆ, ನೋಡ್ಕೊಂಡು ಮಾಡ್ಬೋದಲ್ಲ, ಮನೇಲೇ ಮಾಡ್ಬೋದಲ್ಲ. ಬಟ್ ಅಂತವರೆಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಥರ, ಇನ್ಯಾರೋ ಹೆಬ್ಬಾರ ಅಂತಿದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮ ಕನ್ನಡತೆ ಬೇಕಾದಷ್ಟು ಇದೆಯಾ, ಎಷ್ಟು ಥರ ಮಾಡಿ ತೋರಿಸ್ತಾರೆ. ಮನೇಲಿ ಮಾಡೋಣ, ಮನೆಯವರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ನಕ್ಕು ನಲಿತಾ ಅಡುಗೆ ಮಾಡಿಕೊಂಡು ಸರಿಯಾದ ವ್ಯವಸ್ಥೆಯಲ್ಲಿ ತಿಂದರೆ ತರಾವರಿನೂ ತಿನ್ಬೋದು, ವ್ಯವಸ್ಥಿತವಾಗೂ ತಿನ್ಬೋದು. ನಾವು ಮಾಡಿದ ಸಂತೋಷ ನಮಗಿರುತ್ತೆ, ಆರೋಗ್ಯನೂ ಕೆಡೋದಿಲ್ಲ. ಕರೆಕ್ಟ್. ಹಾಗಾಗಿ ಆಹಾರ ಸಂಹಿತೆ ಬಹಳ ಮುಖ್ಯವಾದದ್ದು. ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳೋಣ. ಆರೋಗ್ಯವಾದ ಸುದೃಢವಾದ ಭಾರತವನ್ನು ನಾವು ಕಟ್ಟಬೇಕು. ಆರೋಗ್ಯವೇ ಇಲ್ಲದೆ ಹೋದ್ರೆ ಇನ್ನೇನ್ ಮಾಡೋಕ್ಕಾಗಲ್ಲ. ಖಂಡಿತ. ನೋಡಿ, ನಾವು ತೊಡಗಿದಾಗ, ನಾನು ಇನ್ನೊಂದು ಮಾತು ಹೇಳಕ್ ಮತ್ತೆ, ಮನಸ್ಸನ್ನ ತೊಡಗಿಸೋದು. ಇವತ್ತು ಡಾಕ್ಟರ್ಸ್ ಹೇಳ್ತಾರೆ, ನೀನ್ ತಿನ್ನೋವಾಗ ಒಂದೊಂದು ತುತ್ತನ್ನು ಚೆನ್ನಾಗಿ ಚಪ್ಪರಿಸ್ಕೊಂಡು ಭಾವಿಸ್ಕೊಂಡು ತಿನ್ನು ಅಂತ. ಅವಾಗ ಬ್ರೈನಲ್ಲಿ ಸರಿಯಾದ ಒಂದು ಡೈರೆಕ್ಷನ್ಸ್, ಇಂಡಿಕೇಶನ್ಸ್ ಹೋಗುತ್ತೆ, ಕಮಾಂಡ್ಸ್ ಹೋಗುತ್ತೆ. ಆಗ ಹೊಟ್ಟೆನಲ್ಲಿ ಚೆನ್ನಾಗಿ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ನಾಲ್ಗೆನಲ್ಲಿ ಸಲೈವ ಪ್ರೊಡ್ಯೂಸ್ ಆಗುತ್ತೆ ಅಂತ ಹಿಂದಿನವ್ರು ಅದನ್ನೇ ತಾನೇ ಹೇಳಿದ್ರು. ಅದರ ಸ್ಮೆಲ್ ಏನಿದೆ, ಅದರ ಒಂದು ಘಮ ಏನಿದೆ, ಅದರ ಸ್ಪರ್ಶ ಏನಿದೆ, ದೀರ್ಘ ಶಷ್ಕುಲಿ ನ್ಯಾಯ ಅಂತ ಒಂದಿದೆ ನಮ್ಮಲ್ಲಿ. ದೀರ್ಘ ಶಷ್ಕುಲಿ ನ್ಯಾಯ, ಶಷ್ಕುಲಿ ಅಂದ್ರೆ ಚಕ್ಕುಲಿ ಬಂದಿದ್ದು ಶಷ್ಕುಲಿ ಸಂಸ್ಕೃತ ಪದದಿಂದ. ಸೊ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಟೀತಿಂಗ್ ಅಂತ ಹೇಳ್ತಾರೆ. ಹಲ್ ಬರುವಾಗ ಎಲ್ಲ ತೊಗೊಂಡ್ ಚಪ್ಲಿಗೆ ಎಲ್ಲ ಹಸುಳೆಗಳು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಈ ಉದ್ದುದ್ದದ ಚಕ್ಲಿ ಮಾಡ್ಬಿಡ್ತಾರೆ. ಹಿಂಗೆ ಡಿಸೈನ್ ಆಗಿ ಹಿಂಗೆ ಉದ್ದಕ್ಕಿರುತ್ತೆ, ಅದಕ್ಕೆ ಹಿಂಗೆ ಇವಾಗೆಲ್ಲ ಬರೀ ರೌಂಡ್ ಚಕ್ಲಿ ಬರ್ತಾ ಇದೆ, ಅದನ್ನ ಕೊಟ್ಬಿಡೋದು. ಆಗ ಮಕ್ಕಳಿಗೆ ಅದನ್ನ ಕಚ್ಚೋ ಅಷ್ಟು ಹಲ್ಲಿರಲ್ಲ, ಬಟ್ ಅದೊಂಥರ ಹಾಯಾಗಿರುತ್ತೆ. ಬದಲು ಆ ರಬ್ಬರ್ ಟೀತ್ ಕೊಡೋ ಬದಲು ಅದನ್ನ ಹಿಂಗ್ ಕಚ್ತಾ ಇರುತ್ತೆ. ಅದರಲ್ಲಿ ತುಪ್ಪ ಇರುತ್ತಲ್ಲ, ಆ ತುಪ್ಪದ ರುಚಿ ಚೆನ್ನಾಗಿರುತ್ತೆ. ಉಪ್ಪು, ತುಪ್ಪ, ಜೀರಿಗೆ ರುಚಿ ಚೆನ್ನಾಗಿರುತ್ತೆ. ಘಮ ಘಮ ಅಂತ ತುಪ್ಪ, ಜೀರಿಗೆ, ಅದು ಮೂಗಿಗೆ ಆನಂದ. ಆಮೇಲೆ ಚಕ್ಲಿ ಮೇಲೆ ಮೈ ಮೇಲೆ ಹಿಂಗೆ ಪರಪರ ಅಂತ ಅದನ್ನ ಮಕ್ಕಳಿಗೆ ಇಟ್ಕೊಳಕ್ ಒಂಥರ ಖುಷಿ, ಚರ್ಮಕ್ಕೆ ಆನಂದ. ಆಮೇಲೆ ಕರಂ ಅಂತ ಶಬ್ದ ಬರುತ್ತಲ್ಲ, ಕಿವಿಗೆ ಆನಂದ. ಆಮೇಲೆ ಕಣ್ಣಲ್ಲಿ ಅದ ಆಕಾರ ನೋಡಕ್ ಆನಂದ. ದೀರ್ಘ ಶಷ್ಕುಲಿ ನ್ಯಾಯ ಅಂತ ಅಂದ್ರೆ ಸರ್ವೇಂದ್ರಿಯಗಳಿಗೂ ಖುಷಿ ಕೊಡುವಂತ ರೀತಿಯ ಆಹಾರವನ್ನ ಕೊಟ್ಬಿಟ್ರೆ ಮಕ್ಕಳು ಅದನ್ನ ಚಪ್ಪಿಸ್ಕೊಂಡು ಇಷ್ಟೊತ್ತಾದ್ರೂ ಕೂತಿರುತ್ತೆ ಸಂತೋಷವಾಗಿ, ಏನೂ ಆಗೋದಿಲ್ಲ, ಮೈಗೆ ಒಳ್ಳೇದೆ. ಈ ತರ ಸರ್ವೇಂದ್ರಿಯಗಳನ್ನ ತೊಡಗಿಸಿದಾಗ ನಾವು ನಮ್ಮ ಆಹಾರದಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿ ಬಾಯಲ್ಲಿ ಎಂಜಲ್ ಬರುತ್ತೆ, ಹೊಟ್ಟೆನಲ್ಲಿ ಒಳ್ಳೆ ಈ ಜೀರ್ಣಕಾರಿಯಾದ ಆಸಿಡ್ಸ್ ಏನೇನಿದೆ ಅದು ಬರುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಆಮೇಲೆ ಊಟನ ಮರ್ತು ಬಿಡ್ಬೇಕು.
ಮತ್ತೆ ಸಾಯಂಕಾಲದ ಇನ್ನೊಂದು ಪ್ರದಕ್ಷಿಣೆ ಪಾನಿಪುರಿ ಅಂಗಡಿಗೆ ಆದಷ್ಟು ಅವಾಯ್ಡ್ ಮಾಡಬೇಕು. ಆಗ ಆರೋಗ್ಯವಾದ ಸುದೃಢವಾದ ಭಾರತವನ್ನು ಕಟ್ಟಬಹುದು. ನಮ್ಮ ಹಿರಿಯರು ಮಾಡಿದ್ದೆಲ್ಲ ಅನುಭವದಿಂದ, ವಿವೇಕದಿಂದ ಮತ್ತು ಸಾಕಷ್ಟು ಪ್ರಯೋಗದಿಂದ ತಿಳ್ಕೊಂಡು. ಹಾಗಾಗಿ ಅವರ ಆಹಾರ ಸಂಹಿತೆಯನ್ನು ಮೈಗೂಡಿಸ್ಕೊಳ್ಳೋಣ. ಮಾಡರ್ನ್ ಆಗೂ ಇರೋಣ, ಬೇಡ ಅಂತಲ್ಲ, ಆದ್ರೆ ವಿವೇಕವನ್ನು ಬಳಸಬೇಕು, ಫಿಲ್ಟರ್ ಇಟ್ಕೋಬೇಕು. ಸರಿನಾ, ಬೇಕಾ, ಬೇಡವಾ ಅಂತ ಯೋಚನೆ ಮಾಡಿದ್ರೆ ಆರೋಗ್ಯವಾಗಿದ್ದು ಒಳ್ಳೆ ದೇಶವನ್ನು ಕಟ್ಟುವುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.